ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ಸ್. ಸ್ನೇಹಿತರೆ, ಇವತ್ತು ನನ್ನ ಮಗನಿಗೆ ಹುಷಾರೇನೇ ಇಲ್ಲ. ಯಾವಾಗ ಹಬ್ಬ ಬರ್ತಾ ಇರುತ್ತೋ ನಮ್ಮ ಆ ಡೇಟ್ ಅದ್ರ ಹಿಂದೆ ಮುಂದೆ ಆಗಲಿ ನನ್ನ ಮಗ ಯಾವಾಗಲೂ ಹುಷಾರು ತಪ್ತಾ ಇರ್ತಾನೆ. ಪ್ರತಿ ತಿಂಗಳು ಅಂತಲೇ ಹೇಳ್ಬೋದು. ಈ ಸತಿ ಫುಲ್ಲು ಕಾಫು, ನೆಗಡಿ, ಕೆಮ್ಮು, ಜ್ವರ. ಸೊ ಇವಾಗ 2 ಡೇಸ್ ಆಯಿತು. ಇವತ್ತಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಸಿರಪ್ ಹಾಕಿದಾಗ, ಇಲ್ಲಾಂದರೆ ಹಾಗೆ ಬಿಟ್ಟು ಬಿಟ್ಟು ಬರೋದು ಜ್ವರ. ಕೆಮ್ಮು ನೆಗಡಿನೇ ಸಿಕ್ಕಾಪಟ್ಟ ಇತ್ತು. ಏನು ಊಟ ಮಾಡ್ತಾ ಇರಲಿಲ್ಲ, ಏನು ಮಾಡೋದು ಅಂದ್ಬಿಟ್ಟು ಇಡ್ಲಿ ತರಿಸ್ಬಿಟ್ಟು ಇಡ್ಲಿ ಆದರೂ ತಿಂತಾನೇನೋ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆ ಇಡ್ಲಿನೂ ತಿಂದಿಲ್ಲ, ಬರೀ ಅರ್ಧ ಇಷ್ಟೇ ಇಡ್ಲಿ ತಿಂದಿದ್ದು, 1-2 ತುತ್ತೇನೋ ಅಷ್ಟೆ. ಅದಾದಮೇಲೆ ನನ್ನ ನೈಬರ್ ಪಾಪು ಅವಳು ತಿಂಡಿ ಮಾಡ್ತಾಯಿದ್ಲು. ಅವಳ ಹತ್ರ ಹೋಗಿ ತಿನ್ನಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ದೆ. ಸೊ ಸರಿ ಅಂತ ಅಂದ್ಬಿಟ್ಟು ಅವಳ ಹತ್ರ ಆದರೂ ತಿನ್ನಿಸ್ಕೊ ಹೋಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಆದರೂ ಅಷ್ಟೇ 2 ತುತ್ತು ತಿಂದ. ಅದಾದಮೇಲೆ ಅವರ ಟೆರೆಸ್ಗೆ ಹೋಗಬೇಕು, ಇಲ್ಲಿ ಆಟ ಆಡೋದು ಗಾಡಿ ಇದೆ ಬೇರೆ ಪಾಪುದು, ಅದರಲ್ಲಿ ಕೂತ್ಕೊಂಡು ಓಡಾಡಿಸ್ಬೇಕು ಹಾಗೆ ಹೀಗೆ ಅಂತ ಹಠ ಮಾಡ್ತಿದ್ದೆ. ಸರಿ ಆಯಿತು ಅಂತ ಸ್ವಲ್ಪ ಓಡಾಡಲಿ, ಒಂಚೂರು ಅವಾಗಲಾದ್ರೂ ತಿಂಡಿ ತಿಂತಾನೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಆದರೆ ಅವನು ತಿನ್ನಲೇ ಇಲ್ಲ, ಬರೀ ಆಟ ಆಡೋದು ಅಷ್ಟೇ, ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂತ ಇದು ಮಾಡ್ತಿದ್ದ. ಹಾಗೆ ಇವತ್ತು ಅಮ್ಮ ಬರೋದಿದ್ದು, ಸೊ ಹಾಗಾಗಿ ಪೂಜೆ ಮಾಡಿಸೋದಿತ್ತು. ಅವರು ಹರಕೆ ತೀರ್ಸೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಹಾಗಾಗಿ ನಾವು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನವರಾತ್ರಿ ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬಾ ಜನ ರಶ್ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗೆ ಹೋದ್ವಿ. ಫಸ್ಟೇ ಹೋದ್ವಿ, ತುಂಬ ರಶ್ ಇರ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ರೆಡಿಯಾಗಿ ಎಲ್ಲ ಹೋಗೋಷ್ಟೊತ್ತಿಗೆ ಟೈಮ್ 12:30 ಆಗಿತ್ತು. 1 o'clock ದೇವಸ್ಥಾನದ ಬಾಗಿಲು ಮುಚ್ತಾರೆ. ಸೊ ನಾವು ಹೋಗೋಷ್ಟೊತ್ತು ಕರೆಕ್ಟಾಗಿ ಆಗಿತ್ತು. ಮಡ್ಲಕ್ಕಿ ಇದೆಲ್ಲ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಅಮ್ಮ ತರಕ್ಕೆ ಹೋಗಿದ್ರು. ಹಾಗೆ ಅಲ್ಲೊಬ್ಬರು ಎಲ್ಲ ಪೂಜೆಗೆ ಇದು ಕೊಡ್ತಾಯಿದ್ರು, ಕುಂಕುಮ, ಅರಿಶಿನ ಕುಂಕುಮದ್ದೆಲ್ಲ ಅವ್ರು ಪೂಜೆ ಮಾಡಿಬಿಟ್ಟು ಈ ಥರ ಕೊಡ್ತಾಯಿದ್ರು. ಕುಂಕುಮ ತೊಗೊಳೋದಕ್ಕೆ ಬಾಳೆಹಣ್ಣು ವಿಳ್ಯದೆಲೆ ಎಲ್ಲ. ಹಾಗಾಗಿ ಅದನ್ನೆಲ್ಲ ತೊಗೊಳ್ತಾ ಇದ್ದೆ ನಾನಂತೂ. ಅದಾದಮೇಲೆ ನನ್ನ ಮಗನ ಹಿಡಿಯೋದೇ ಆಗೋಗ್ಬಿಟ್ಟಿತ್ತು. ದೇವಸ್ಥಾನ ತುಂಬ ಓಡಾಡ್ತಾ ಇದ್ದ, ಫುಲ್ಲು ಕೆಮ್ಕೊಂಡೇ ಓಡಾಡ್ತಾ ಇದ್ದ. ಆಮೇಲೆ ಅಲ್ಲಿರೋ ಸ್ವಾಮಿಗಳು, ಅವರು ಪೂಜಾರಿ ಏನು ಹೇಳ್ತಾರೆ, ಅವರು ಕರೆದ್ಬಿಟ್ಟು ಇಷ್ಟೊಂದು ಕೆಮ್ತಾ ಇದೆಯಲ್ಲೋ ಅಂತ ಅಂದ್ಬಿಟ್ಟು ಜುಟ್ಟಿದ್ದಿದ್ರೆ ಜುಟ್ಟಿಂದ ಎತ್ಬಿಟ್ಟು ಸರಿ ಮಾಡ್ಬೋದಾಯಿತು. ಕೆಮ್ಮು ನತ್ತೆ ಇಟ್ಕೊಂಡಿರೋ ಕೆಮ್ಮು, ಅವ್ನಿಗೆ ಜುಟ್ಟೇ ಇಲ್ವಲ್ಲ, ಬೋಡ ಮಾಡಿಸ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಏನು ಮಾಡೋದು ಆಗಲ್ಲ ಅಂದ್ಬಿಟ್ಟು ಬೆನ್ನಿಗೆ ಒಂದು ಸ್ವಲ್ಪ ಹೊಡೆಯೋ ಥರ ಇದು ಮಾಡಿಬಿಟ್ಟು ಕಫ ಕೆಳಗೆ ಕಿಳೀಲಿ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡಿದ್ರು. ಅದು ಸ್ವಲ್ಪ ಅವಾಗ ತಕ್ಷಣಕ್ಕೆ ಕಮ್ಮಿ ಆಯಿತು ಅಷ್ಟೇ. ಆಮೇಲಿಂದ ಅದು ಮತ್ತೆ ಹಂಗೆ ಕಂಟಿನ್ಯೂ ಆಯಿತು ಕೆಮ್ಮು ಜಾಸ್ತಿ. ನಾವು ಸಿರಪ್ಪು ಮತ್ತು ಸ್ಟೀಮು ಎಲ್ಲ ಕೊಡ್ತಿದ್ವಿ. ಇನ್ನೊಂದು 2 ಡೇಸ್ ನೋಡಿಬಿಟ್ಟು ಕೊಡಬೇಕು. ಇಲ್ಲಾಂದರೆ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ ಆ್ಯಂಟಿಬಯೋಟಿಕ್ ಕೊಡೋದಕ್ಕೆ. ಸೊ ಇಲ್ಲೆಲ್ಲ ಗಣೇಶ ಎಲ್ಲ ಆಯಿತು. ನನ್ನ ಮಗ ಅಲ್ಲಿ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಕೈ ಮುಗಿಯೋದು ಎಲ್ಲ ಮಾಡೋದೆಲ್ಲ ಮಾಡ್ತಾಯಿದ್ದ. ಹಾಗೆ ತೂಗುಯಾಲೆ ಸೇವೆ ಎಲ್ಲ ಇತ್ತು. ದೇವ್ರನ್ನೆಲ್ಲ ಕೂರಿಸ್ಬಿಟ್ಟು ಅದಕ್ಕೆ ಏನೋ ತೂಗುಯಾಲೆ ಥರದ್ದೆಲ್ಲ ಅಲಂಕಾರ ಮಾಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಈವ್ನಿಂಗು ಯಲ್ಲಮ್ಮ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡೋಕ್ಕೆಲ್ಲ ಇದ್ದರು, ಹೇಳ್ತಾಯಿದ್ರು ಅವರು ಪೂಜಾರವರು. ಸೊ ನೋಡಿ, ನನ್ನ ಮಗನ ಹಿಡಿಯೋದೇ ಆಗೋಗಿತ್ತು. ಒಂದು ಕಡೆ ಕೂತ್ಕೊತಾ ಇರಲಿಲ್ಲ, ಅಲ್ಲೊಂದು ಪಾಪು ಬೇರೆ ಬಂದುಬಿಟ್ಟಿದ್ದ, ಅದರಿಂದ ಓಡೋಗೋದು ಹಂಗೆ ಮಾಡ್ತಿದ್ದ. ನೋಡಿ ಎಷ್ಟು ಚೆನ್ನಾಗಿ ಅವನೇ, ನಾನು ಏನೂ ಹೇಳಲೇ ಇಲ್ಲ, ಅವನೇ ಹೋಗ್ಬಿಟ್ಟು ಕೈ ಮುಗಿತಾ ಇದ್ದ. ಮಕ್ಕಳಿಗೆ ಇವಾಗ ನಾವು ಮನೇಲಿ ಹೇಗೆ ಕೈ ಮುಕ್ಕೊಂಡು ದೇವ್ರ ಹತ್ರ ಹಿಂಗೆ ಪ್ರಾರ್ಥನೆ ಮಾಡ್ತೀವೋ, ಅವನು ಅದೇ ಥರ ಮಾಡೋದು ನೋಡಿ ಕಲ್ತಿರೋದು. ಆ್ಯಕ್ಚುಲಿ ಇದು ನೋಡಿ ತುಂಬ ಖುಷಿ ಆಯಿತು. ಅವನಾಗವನೇ ಹೋಗಿ ಮಾಡ್ತಾ ಇದ್ದಾನಲ್ಲ ಅನ್ನೋದು ಖುಷಿ ಆಯಿತು. ಹಾಗೆ ನೋಡಿ ಅಲಂಕಾರ ಎಲ್ಲ ಮುಗ್ದಿತ್ತು. ಇದು ಸಿಂಪಲ್ಲಾಗಿ ಇವಾಗ ಮಾಡಿದ್ದಾರೆ. ಸ್ವಲ್ಪ ಈವ್ನಿಂಗು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ, ಒಂಥರ ಏನೋ ಥೀಮ್ ಇಟ್ಕೊಂಡು ಆ ಥರ ಎಲ್ಲ ನೀಟಾಗಿ ಅಲಂಕಾರ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ದೇವರು ಅಲಂಕಾರ ಮಾತ್ರ ಯಾವಾಗಲೂ ಸಕ್ಕದಾಗಿ ಮಾಡ್ತಾರೆ. ಯಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನಮ್ಮಮ್ಮನ ಹರಕೆ ಏನಿತ್ತು ಅದನ್ನು ಎಲ್ಲ ತೀರ್ತು. ನನ್ನ ಮಗಂದು ಸ್ವಲ್ಪ ಕೆಮ್ಮಿರೋದ್ರಿಂದ ಜಾಸ್ತಿ ಎಲ್ಲೂ ಹೋಗಲಿಲ್ಲ. ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.